ಬರೋಣ ಇವತ್ತಿನ ವಿಡಿಯೋದೊಳಗೆ ವಿಜಯಾನಂದ್ ಟ್ರಾವೆಲ್ಸ್ ಬ್ರ್ಯಾಂಡ್ ನ್ಯೂ ಓಲೋಕಮ್ ಇಚ್ಚರ್ಯ ಕಮರ್ಷಿಯಲ್ ವೆಹಿಕಲ್ ಅಂತ ಕರಿತಾರೆ ಇದಕ್ಕೆ. ಇದ್ರದ್ದೊಂದು ಇಂಟೀರಿಯರ್ ಲಿಸ್ಟಲ್ಲಿ ವಿಡಿಯೋ ಮಾಡ್ತೀನಿ. ಸೂಪರ್ ಬಸ್ ಎಕ್ಸ್ಪೀರಿಯನ್ಸ್. ಸೊ ಎಲ್ಲದಕ್ಕೆ ಇಂಪಾರ್ಟೆಂಟ್ ಇದನ್ನು ತೋರಿಸ್ಬರ್ರಿ. ಒಳ್ಳೆ ಬಸ್ ಟಿಕೆಟ್ ನೀವು ಎಲ್ಲೇ ಬುಕ್ ಮಾಡೋದಿದ್ರೆ ವೇರ್ಲ್ ವೆಬ್ಸೈಟ್ ಒಳಗೆ ಹೋಗಿ ಅಥವಾ ಕ್ರೋಮ್ ಒಳಗೆ ಹೋಗಿ ಬುಕ್ ಮಾಡಿರಿ. ಇಲ್ಲಾಂದ್ರೆ ವೇರ್ಲ್ ಆ್ಯಪ್ ಐತಿ, ಅಲ್ಲಿ ಹೋಗಿ ಬುಕ್ ಮಾಡಿದ್ರೆ ಕೂಡ ನಿಮ್ಗೆ 15% ಡಿಸ್ಕೌಂಟ್ ಸಿಗುತ್ತೆ. ಇದು ಬಂದು ಪ್ಯಾಸೆಂಜರ್ ಡಿಕ್ಕೆ ಲಗೇಜ್ ಹಾಕೋಬೋದು. ಇಲ್ಲಿ ಕೂಡ ಅವಳು ಈ ಕಡೆ ಒಂದು ಲೆಂತ್ ನಿಮ್ಗೆ 13.5 ಮೀಟರ್ ಹಾರ್ಸ್ ಪವರ್ ಮಾಮೂಲಿ ಕೇಳಿರ್ತೀರ. ಜಸ್ಟ್ ಇಂಟೀರಿಯಲ್ ಮತ್ತು ಎಷ್ಟೆಲ್ಲ ತೋರಿಸಾತ್ತೆ ನಿಮ್ಗೆ. ಇದು ಬಂದು ಟೂಲ್ ಸ್ಟಿಕ್ಕಿ, ಇದು ಬಂದು ಫ್ಯೂಲ್. ಇಲ್ಲೇ ಆ್ಯಡ್ ಬ್ಲೂ ಹಾಕ್ತಾರೆ ಇದಕ್ಕೆ. ಸೊ ಇಲ್ಲಿ ಬಂದು ಸೈಲೆನ್ಸರ್ ಇರುತ್ತೆ. ಇದು ಒಂದು ಫ್ರಂಟ್ ಟೈರ್ ಈ ಥರ ಐತಿ. ಇದೊಂದು ಡ್ರೈವರ್ ಕ್ಯಾಬಿನ್ ಈ ಥರ ಇದೆ ನೋಡಿ. ಸೊ ಇದೇ ಒಂದು ಹ್ಯಾಂಡ್ ಬ್ರೇಕ್ ಗೊತ್ತಿರುತ್ತೆ. ಕ್ಲಚ್ ಇರುತ್ತೆ. ಆಯ್ತು ನೋಡಿರಿ, ಕೆಲವಷ್ಟು ಗಾಡಿ ಕ್ಲಚ್ ಇರಲ್ಲ ಅಂತ ತೋರಿಸಿದೆ. ಕ್ಲಚ್ ಇರುತ್ತೆ. ಕ್ಲಚ್, ಬ್ರೇಕ್, ಆಕ್ಸಿಲೇಟರ್ ಈ ಥರ ಐತಿ ಕ್ಯಾಬಿನ್. ಬರೀ ಹಂಗೆ ಮೇಲ್ಗಡೆ ತೋರಿಸ್ತೀನಿ, ಅವಳು ಫ್ರಂಟ್ ತೋರಿಸ್ತೀನಿ ಹೆಂಗೈತೆ ಅಂತೇಳಿ. ಮುಂದ್ಗಡೆ ಬಂದ್ರೆ ಇಚ್ಚರ್ಯ ಬ್ಯಾಜಿಂಗ್ ಸಿಗುತ್ತೆ. ಇಲ್ಲಿ ಬಂದು ಇಚ್ಚರ್ಯ ಅವ್ರದ್ದು ಲೋಗೋ ಸಿಗುತ್ತೆ, ವಿಜಯಾನಂದ್ ಟ್ರಾವೆಲ್ಸ್. ಸೊ ಲೈಟ್ ಅಂಕರಿ ನಿಮಗೆ ಗೊತ್ತಿದೆ, ಆಲ್ರೆಡಿ ನೋಡಿರ್ತಾರೆ ಎಲ್ಲ. ಇದ್ರೊಳಗೆ ಇನ್ನೇನು ನಾನು ತೋರಿಸೋದು ಮಾಮೂಲಿ. ಬಟ್ ಓಲೋ ಬಸ್ ಒಳಗೆ ಹಿಂಗೆ ಸೈಡ್ ಬರುತ್ತೆ. ಇದ್ರೊಳಗೆ ಈ ಥರ ಹಿಂಗೆ ಕ್ರಾಸ್ ಒಳಗೆ ಬಂದಿರುತ್ತೆ ವಿ ಶೇಪ್ ಒಳಗೆ. ಓಲೋ ಬಸ್ ಒಳಗೆ DLR ಬರ್ತಿದೆ. DLRನೆಲ್ಲ ಮಾಮೂಲಿ ಇಂಡಿಕೇಟರ್ಸ್, ಪಾರ್ಕಿಂಗ್ ಎಲ್ಲ ಅದ್ರೊಳಗೆ ಬರ್ತೈತಿ. ಇದ್ರೊಳಗೆ ಹೆಡ್ಲೈಟ್ ಒಳಗೆ ಬರೀ ಇಂಟೀರಿಯಲ್ ತೋರಿಸ್ತಾ ಹೋಗ್ತೀನಿ ನೋಡಿ. ಸೊ ಈ ಕಡೆ ಲೆಫ್ಟ್ ಸೈಡಿಂದ ನೋಡ್ಕೊತೋದ್ರೆ ಇದು ಪ್ಯಾಸೆಂಜರ್ ಡಿಕ್ಕಿ ಇಡ್ಬೋದು ಲಗೇಜ್ ಇಡೋಕ್ಕೋಸ್ಕರ. ಇಲ್ಲಿ ಪ್ಯಾಸೆಂಜರ್ ಲಗೇಜ್ ಇಟ್ಕೊಳ್ಳೋಕ್ಕೋಸ್ಕರ 4 ಕಂಪಾರ್ಟ್ಮೆಂಟ್ ಐತಿ. ಇದು ಒಂದು ಬ್ಯಾಟ್ರಿ ಬಾಕ್ಸ್. ಬರೀ ಒಳಗಡೆ ಡ್ರೈವರ್ ಕ್ಯಾಬಿನ್ ನೋಡ್ಕೊಂಡು ಹೋಗಂಗೆ ಒಳಗೆ ಇಂಟೀರಿಯಲ್ ಹೆಂಗೈತೆ ಎಲ್ಲ ತೋರಿಸ್ತೀನಿ. ಎಷ್ಟು ಒಳಗಡೆ ಹತ್ತಾಗ ಗಾಡಿ ಸ್ಟಾರ್ಟ್ ಮಾಡಿಟ್ರ. ಸೊ ಕ್ಯಾಬಿನ್ ಒಳಗೆ ಡ್ರೈವರ್ ಸೀಟ್ ಮೇಲೆ ಕುಂತ್ರೆ ಒಂಥರ ಕುದುರೆ ಮೇಲೆ ಕುಂತಂಗೆ ಫೀಲ್ ಅನ್ಸುತ್ತೆ. ಯಾಕಂದ್ರೆ ಇಲ್ಲಿ ಮಾಮೂಲಿ ಬಂದು ಎಲ್ಲರೂ ಹಿಂಗೆ ಹತ್ತು ನಿಂತು ನೋಡ್ದೆ ಹಂಗೆ ಅನಿಸುತ್ತೆ ಫೀಲ್ ಎಲ್ಲ. ಬರೋಣ ಡ್ರೈವರ್ಸರು ಬಂದಾರ. ಇದ್ರದ್ದು ಏನೇನು ಡಿಸ್ಪ್ಲೇ ಏನೇನು ಕೇಳೋಣ. ಅಣ್ಣ ಇವೇನಿಲ್ಲವಲ್ಲ? ಎಲ್ಲ ಲೈಟ್ ಸಿಸ್ಟಮ್ ಅದಾವೆ. ಲೈಟ್ ಕಂಟ್ರೋಲ್ ಸರ್. ಪ್ಯಾಸೆಂಜರ್ ಡೋರ್ ಓಪನ್ ಇದೆ. AC ಗನ್ ಮೇನ್. ಡ್ಯಾಶ್ಬೋರ್ಡ್ ಡಿಸ್ಪ್ಲೇ ಬರ್ತದೆ. ರಿವರ್ಸ್ ಕ್ಯಾಮ್ರಾ ಡಿಸ್ಪ್ಲೇ. ಓಕೆ. ಇದು ಎಮರ್ಜೆನ್ಸಿ. ಹಾಂ, ಇದು ಪ್ರೆಸ್ ಮಾಡಿದ್ರೆ ಪ್ಯಾಸೆಂಜರ್ಗೆ ಅದು ಸಿಗ್ನಲ್ ಹೋಗುತ್ತೆ. ಹಾಂ ಹಾಂ, ಒಳಗಡೆನೂ ಇರ್ತದೆ. ಹಾಂ, ಎಮರ್ಜೆನ್ಸಿ ಓಕೆ. ಇದು CP ಚಾರ್ಜ್. ಇದು ರೀಜನರೇಷನ್. ಓಕೆ. ಎರಡು ಅಪ್ಪಲ್ಲಿ ಗಾಡಿ ಅದು ಹಿಲ್ ಸ್ಟಾರ್ಟೆಡ್ ಸ್ವಿಚ್ ಅಂತ ಇರುತ್ತೆ. ಓಕೆ. ಸೊ ಈ ಥರ ಇದೆ ನೋಡ್ರಣ್ಣ. ಸೊ ಇನ್ನೂ ಫ್ಯೂಚರ್ಸ್ ಭಾಳ ಅದಾವೆ ಇದ್ರೊಳಗೆ. ಸಿಂಪಲಿ ನಿಮಗೆ ಇಂಟೀರಿಯರ್ ಲಿಸ್ಟಲ್ಲಿ ತೋರಿಸೋದಿದೆ. ಹೊಳ್ಳಿ ಗಾಡಿ ಓಡ್ಸೋಕೆ ನಿಮ್ಗೆ ಹೆಂಗೆ ಅನಿಸುತ್ತೆ? ಗಾಡಿ ಸೂಪರ್ ಆಗಿದೆ. ನಿಮ್ಮ ಹೆಸರು ಅಂದಂಗೆ ಫಸ್ಟಿಗೆ? ನನ್ನ ಹೆಸರು ಮಹಂತೇಶ್ ಅಂತ. ಮಹಂತೇಶ್ ಅವರು. ಹೆಂಗಂದ್ರೆ ನಿಮ್ಗೆ ಓಲೋ ಬಸ್ಗೆ ಇದಕ್ಕೆ ಕಂಪೇರ್ ಮಾಡಿದ್ರೆ? ಸೇಮ್ ಸರ್, ಓಲೋ ಬಸ್ ಸೇಮ್ ಸಿಸ್ಟಮ್ ಏನು ಅದೆಲ್ಲ. ಸ್ಟೇರಿಂಗ್ ಅಡ್ಜಸ್ಟ್ಮೆಂಟ್ ತೋರಿಸೋದು ಇದು ಮಾಡಿ ಸ್ಟೇರಿಂಗ್ ಅಡ್ಜಸ್ಟ್ಮೆಂಟ್ ಎಲ್ಲ ಬರ್ತದೆ. ಅಲ್ಲ, ಸಸ್ಪೆನ್ಷನಿಗೆ ಮತ್ತು ಓಡಿಸೋಕೆ ಗಾಡಿ ನಿಮ್ಗೆ ಹೆಂಗೆ ಅನಿಸುತ್ತೆ? ಸರ್ ಸೇಮ್ ಇದೆ, ಓಲೋ ಸೇಮೇ. ಹಾಂ, ಸಸ್ಪೆನ್ಸರ್ ಎಲ್ಲ ಕಂಫರ್ಟಬಲ್ ಎಲ್ಲ ಸೇಮ್, ಎಲ್ಲ ಓಲೋ ಸೇಮ್ ಆಗುತ್ತೆ. ಮತ್ತು ಇದ್ರ ಮೇಲೆ ಮೇಲ್ಗಡೆ ಕುಂತ ಒಂಥರ ಕುದುರೆ ಥರ ಕುಂತಂಗೆ ಅನ್ನೋದು. ಹೈಟ್ ಜಾಸ್ತಿ ಇದೆ ಸರ್. ಹೈಟ್ ಜಾಸ್ತಿ ಅನಿಸುತ್ತೆ. ಹೈಟ್ ಜಾಸ್ತಿ. ಓಕೆ, ಥ್ಯಾಂಕ್ ಯು ಮನ್ಸಣ್ಣವ್ರೆ. ಬರೋಣ ಹಂಗೆ ಒಳಗೆ ತೋರಿಸ್ತಾ ಹೋಗ್ತೇನೆ ನಿಮ್ಗೆ. ಬರೋಣ. ದಿಸ್ ಈಸ್ ಬ್ಯೂಟಿಫುಲ್ ಇಂಟೀರಿಯಲ್ ವಿಜಯಾನಂದ್ ಟ್ರಾವೆಲ್ಸ್. ಸೊ ಈ ಥರ ಐತಿ. ಇದು ಬೆಸ್ಟ್. ಯಾಕೆ ನಾ ಬೇರೆ ಟ್ರಾವೆಲ್ಸ್ ನೋಡೀನಿ, ಈ ಥರ ಯಾರು ಕೊಡಲ್ಲ. ಅಂದ್ರೆ ಇದು ಹೀಟು ಆಗಲ್ಲ. ಅದಕ್ಕೋಸ್ಕರ ಈ ಅಂದ್ರೆ ಬೇರೆ ಬೇರೆ ಟ್ರಾವೆಲ್ಸ್ ನೋಡಿದ್ದೀನಿ, ಈ ಥರ ಬೆಡ್ ಕವರ್ ಯಾರು ಕೊಡಲ್ಲ. ಏನಂದರೆ ಹೀಟ್ ಕಮ್ಮಿ ಆಗುತ್ತೆ. ಇದು ಹೀಟ್ ಆಗಲ್ಲ ಈ ಕವರಿಂದನು. ಅವ್ರು ಬ್ಲ್ಯಾಂಕೆಟ್ ಬಂದು ಈ ಥರ ಐತಿ ಇವ್ರದ್ದು. ಇದಿಲ್ಲ. ಇನ್ನು ಚಾರ್ಜರ್ ಬಗ್ಗೆ ಅದು ಮಾತಾಡಿದ್ರೆ ಈ ಥರ ಅಪ್ಪರ್ ಬೆಡ್ ಇದೆ. ಒಂದು ರೀಡಿಂಗ್ ಲೈಟ್, ಒಂದು AC ಬ್ಲೋರು ಸಿಂಗಲ್ ಬೆಡ್ಡಲ್ಲಿ. ಇಲ್ಲೊಂದು ಬ್ಲೋರ್, 2 AC ಬ್ಲೋರ್ ಕೊಟ್ಟಿದ್ದಾರೆ. ಇಲ್ಲಿ ಸಣ್ಣ ಪುಟ್ಟ ನಿಮ್ಮ ಲಗೇಜ್ ಏನಾದ್ರೆ ಇಟ್ಕೋಬೋದು. ಇಲ್ಲಿ ಸ್ಲೀಪರ್ ಅಥವಾ ಬ್ಯಾಗ್ಸ್. ಇದು ಅಪ್ಪರ್ ಬೆಡ್ ನೀವು ನೋಡಿರೋದು. ಇದು ಒಂದು ಲೋವರ್ ಬೆಡ್. ಸೊ ಲೋವರ್ ಬೆಂಕ್ರಿ ನಿಮಗೆ ಹೆಡ್ ರೂಮ್ ಕರೆಕ್ಟಾಗಿ ಐತಿ, ಕಂಫರ್ಟೇಬಲ್ ಆಗೈತಿ. ಇಲ್ಲೂ ಅಷ್ಟೇ ಸೇಮ್. ಒಂದು ರೀಡಿಂಗ್ ಲೈಟ್, ಒಂದು AC ಬ್ಲೋರು. ಚಾರ್ಜರ್ ಬಗ್ಗೆ ಅಂದರೆ ನಿಮಗೆ USB ಕೇಬಲ್ ಐತಿ ಮತ್ತು iPhone ಚಾರ್ಜರ್ ಕೂಡ ಐತಿ. ಇದು ಒಂದು ಬ್ಯಾಕ್ ಸೇಫ್ ನಿಮ್ಗೆ ಕೂತ್ಕೊಳ್ಳೋಕ್ಕೆಲ್ಲ ಆರಾಮಾಗಿ. ಸೊ ಹೆಡ್ ರೂಮ್ ಕರೆಕ್ಟ್ ಐತಿ. ಕೆಲವಷ್ಟು ಇದ್ರೊಳಗೆ ಹೆಡ್ ರೂಮ್ ಇಲ್ಲಿ ಕರೆಕ್ಟ್ ಆಗಿರಲ್ಲ, ಕೂತ್ಕೊಂಡ್ರೆ ಹತ್ತೋಂಗಿರುತ್ತೆ ಲಾಸ್ಟ್ ಬೆಡ್ಡಲ್ಲಿ. ಅದನ್ನು ಕೂಡ ತೋರಿಸ್ತೀನಿ ನಿಮ್ಗೆ. ಇದು ಬಂದು ಡಬಲ್ ಬೆಡ್ ನೋಡೋಣ. ಈ ಥರ ರೀತಿ ಲಗೇಜ್ ಏನಾದ್ರೆ ನೀವು ಲಗೇಜ್ ಇಟ್ಕೋಬೋದು ಸ್ಲೀಪರ್ಸ್ ಆಗಿ. ಸೇಮ್ ಮೊಬೈಲ್ ಚಾರ್ಜರ್ ಕೂಡ ಇಲ್ಲೇ ಕೊಟ್ಟಿದ್ದಾರೆ. ಹಳ್ಳಿ ಬ್ಯಾಕ್ ಸೇಫಿಂಗ್ ಐತಿ. 2 ಬ್ಲ್ಯಾಂಕೆಟ್. ಸೊ ಈ ಥರ ರೀಡಿಂಗ್ ಲೈಟ್. ಆರಾಮಾಗಿ ಕೂತ್ಕೊಂಡ್ಬಿಟ್ಟು ಆರಾಮಾಗಿ ವ್ಯೂ ಮಾಡ್ಬೋದು ನೀವು. ಲಾಂಗ್ ಜರ್ನಿ ಇತ್ತಂದ್ರೆ ಈ ಥರ ಕಾಣಿಸುತ್ತೆ ನಿಮ್ಗೆ.
ಹೊಳ್ಳಿ ಎಮರ್ಜೆನ್ಸಿ ಎಕ್ಸಿಟ್ ಅಂತ ತೋರಿಸ್ಬಿಡ್ದೆ ನಿಮ್ಗೆ. ಓಲೋ ಬಸ್ ತೋರಿಸಿದ್ದೆ, ಇದ್ರದ್ದು ಒಂದು ತೋರ್ಸೋಣ. ಸೊ ಲೈಟಿಂಗ್ ನಂಗೆ ಮಾತ್ರ ಸಖತ್ತಾಗಿ ಇಷ್ಟ ಆಗ್ತಿದೆ ಎಲ್ಲ. ಹೊಳ್ಳಿ ಈ ಬಟನ್ನ ಇಲ್ಲಿ ಪ್ರೆಸ್ ಮಾಡಿದ್ರೆ ಅಲ್ಲಿ ಮುಂದೆ ಕ್ಯಾಬಿನ್ ಒಳಗೆ ಸಿಗ್ನಲ್ ಹೋಗುತ್ತೆ ಅವ್ರಿಗೆ. ಅವಾಗ ಬಂದ್ಬಿಟ್ಟು ಕೇಳ್ತಾರೆ ಡ್ರೈವರ್ ಏನಾಯ್ತು ಏನಿಲ್ಲ ಅಂತ ಹೇಳ್ಬಿಟ್ಟು. ಟೋಟಲ್ ಸೀಟ್ ಬಂದು 36 ಇವು, 36 ಬರ್ತಿರ್ತದೆ. ಸೊ ಇದು ಬಂದು ಎಮರ್ಜೆನ್ಸಿ ಡೋರ್ ನೋಡೋಣ. ಓಲೋದೆಲ್ಲ ತೋರಿಸಿದ್ದೆ ನಿಮ್ಗೆ, ಓಲೋ ಬಸ್ಸಲ್ಲೆಲ್ಲ ಈ ಕಡೆ ಇರ್ತೈತೆ, ಬಟ್ ಇದಕ್ಕೆ ಈ ಕಡೆ ಇದೆ. ಸಿಂಪಲ್ ತೆಗೆದು ಇದು ಹಿಂಗೆ ಓಪನ್ ಮಾಡಿಬಿಟ್ರೆ ಕೆಲವಷ್ಟು ಬಸ್ ಒಳಗೆ ಗ್ಲಾಸ್ ಎಲ್ಲ ಕೊಟ್ಟು ಹ್ಯಾಮರ್ ಇಟ್ಟಿರ್ತಿದ್ರೆ, ಇದಕ್ಕೆಲ್ಲ ಸಿಂಪಲ್ ಇಟ್ಟಿರ್ತಾರೆ, ಅದನ್ನ ಓಪನ್ ಮಾಡ್ಕೋಬೋದು. ಹೊಳ್ಳಿ ಪ್ರತಿಯೊಂದು ಬೆಡ್ಗೂ ಒಂದು ಹ್ಯಾಮರ್ ಮತ್ತು ಇದನ್ನು ಕೊಟ್ಟಿರ್ತಾರೆ, ಅದನ್ನು ಕೂಡ ತೋರಿಸ್ತೀನಿ ಬರ್ರಿ ನಿಮ್ಗೆ. ಇಲ್ಲಿದೆ ನೋಡಿ ಹ್ಯಾಮರ್, ಹಿಂಗೆ ಪ್ರತಿಯೊಂದು ಬೆಡ್ಗೂ ಎಮರ್ಜೆನ್ಸಿ ಎಕ್ಸಿಟ್ ಅಂತ ಕೊಟ್ಟಿರ್ತಾರೆ. ಸೊ ಈ ಹ್ಯಾಮರ್ ತೊಗೊಂಬಿಟ್ಟು ಹೊಡೆದ್ಬಿಟ್ಟು ಇನ್ ಕೇಸ್ ಎಮರ್ಜೆನ್ಸಿ ಏನಿದ್ರೆ ಇಲ್ಲೂ ಕೂಡ ಓಪನ್ ಮಾಡ್ಕೊಂಡು ಹೋಗ್ಬೋದು. ಸೊ ಆರಾಮಾಗಿ ಕಂಫರ್ಟಬಲಾಗಿ ಹೋಗ್ಬೋದು. ಇಷ್ಟು ಆರಾಮಾಗಿ ಹೆಡ್ ರೂಮಲ್ಲಿ ಎಷ್ಟೈತಿ ಈ ಥರ ಇದೆ ನೋಡೋಣ. ಆರಾಮಾಗಿ ಜರ್ನಿ ಮಾಡ್ಬೋದು. ಲಾಂಗ್ ಜರ್ನಿನೇ ಇದ್ದರು. ಫುಲ್ AC ಸೀಟ್ ಒಳಗೈತಿ ಗಾಡಿ, ಸಖತ್ತೈತೆ ಗಾಡಿ ಮಾತ್ರ. ಹೊಳ್ಳಿ ನಿಮ್ಗೆ ಏನು ಅನಿಸುತ್ತೆ ಅದನ್ನು ಕಮೆಂಟ್ಸ್ ಒಳಗೆ ಹೇಳ್ರಿ, ತೋರಿಸ್ತೀನಿ. ಮತ್ತು ಡಬಲ್ ಬೆಡ್ ಒಳಗೆ ಹೆಂಗೆ ಐತಿ. ಇದು ಒಂದು ಲೋವರ್ ಡಬಲ್ ಬೆಡ್ ಲಾಸ್ಟಲ್ಲಿ ಇರೋದು. ಹೈಟು ಸೇಮ್ ಐತಿ, ಏನು ಕಂಫರ್ಟಬಲ್ ಅನ್ನೋ ಫೀಲ್ ಇಲ್ಲ. ಅಂದ್ರೆ ಓಲೋ ಬಸ್ ಒಳಗೆ ನಿಮ್ಗೆ ತೋರಿಸಿದ್ನಲ್ಲ, ಇಲ್ಲಿ ಲಾಸ್ಟ್ ಹೆಡ್ ರೂಮ್ ನಿಮ್ಗೆ ಸ್ವಲ್ಪ ಕಮ್ಮಿ ಇರ್ತೈತೆ ಅಂತ ಹೇಳ್ಬಿಟ್ಟು ಇದ್ರೊಳಗೆ ಆ ಥರ ಏನಿಲ್ಲ. ಆರಾಮನೆ ಕೂತ್ಕೋಬೋದು. ಇಲ್ಲಿದೆ ನೋಡಿ ಕಂಫರ್ಟಬಲ್ ಆಗಿ. ಸೊ ಇದು ಬಂದು ಇದು ಕೂಡ ಎಮರ್ಜೆನ್ಸಿ ಎಕ್ಸಿಟ್. ಸಿಕ್ಸ್ ಬರ್ತ್. ಇದು ಒಂದು ಫೈರ್ ಸೆಂಟರ್ ಇಲ್ಲೊಂದು ಇರುತ್ತೆ, ಹೊಳ್ಳಿ ಮುಂದ್ಗಡೆ ಡ್ರೈವರ್ ಸೀಟ್ ಹತ್ರ ಒಂದಿರುತ್ತೆ, ಅಲ್ಲಿ ಕೂಡ ಹಿಂದೆ ತೋರಿಸ್ತೀನಿ ನಿಮ್ಗೆ ನೋವಿಗೆ. ಸರಿ ಈ ಥರ ಇದೆ ನೋಡೋಣ ಇಂಟೀರಿಯರ್. ಈ ಮುಂದ್ಗಡೆ ಒಂದಿದೆ ಎಮರ್ಜೆನ್ಸಿ ಎಕ್ಸಿಟ್. ಇಲ್ಲಿದೆ ನೋಡಿ ಇನ್ನೊಂದು ಡ್ರೈವರ್ ಸೀಟ್ ಇದೆ, ಇದಲ್ಲ ಇದು ಫೈರ್ ಸೆಂಟರ್. ಇದು ಒಂದು ಫಸ್ಟ್ ಏಡ್ ಕಿಟ್ ಅಲ್ಲಿರೋದು. ಇದಿಷ್ಟು ನೋಡೋಣ ಸಿಂಪಲ್ ಒಳಗೆ ಇಂಟೀರಿಯಲ್ ಎಷ್ಟೆಲ್ಲ ತೋರಿಸಿದೆ. ಬೇರೆ ಏನು ಇದ್ರೊಳಗೆ ಎಕ್ಸ್ಟ್ರಾ ನಾನು ಹಾರ್ಸ್ ಪವರ್ ಆಗಿರಲಿ, ಹೊಳ್ಳಿ ಗಾಡಿ ಬಗ್ಗೆ ಫೀಚರ್ಸ್ ಏನು ಹೇಳಿಲ್ಲ. ಫೀಚರ್ಸ್ ಮತ್ತೊಂದು ಸಪ್ರೇಟಾಗಿ ವಿಡಿಯೋ ಮಾಡಿರ್ತೀನಿ. ನಂಗೆ ಇಂಟೀರಿಯಲ್ ಸಪ್ರೇಟಾಗಿ ಒಂದು ವಿಡಿಯೋ ಮಾಡೋದಿತ್ತು, ಅದಷ್ಟು ತೋರಿಸಿದೆ ನಿಮ್ಗೆ. ನಂಗೆ ಬೆಡ್ಡಿಂಗ್ ಆತ ಹೊಳ್ಳಿ ಇರ್ತೈತೆ, ಬೆಡ್ ಕವರ್ ಆ ಥರ ಯಾವುದೋ ಏನು ಹೆಂಗೈತೆ ಅಂತ ತೋರಿಸ್ಬೇಕಂತ ತೋರಿಸಿದ್ದೀನಿ, ಸಖತ್ತಾಗೈತಿ. ಮತ್ತು ನೆಕ್ಸ್ಟ್ ಯಾವ ಥರ ವಿಡಿಯೋ ಬೇಕಂತ ಬಿಟ್ಟು ಅದನ್ನು ಕಮೆಂಟ್ಸ್ ಒಳಗೆ ಹೇಳ್ರಿ. ಆ ಬಸ್ಸಿನ ವಿಡಿಯೋನ ಟ್ರೈ ಮಾಡ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.